ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಪ್ರಕಾರ ಈಗ ನಿಮ್ಮ ಎಲೆಕ್ಟ್ರಿಸಿಟಿ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಆದರೆ ಆದರೆ ಒಬ್ಬ ಆ್ಯಾವ್ರೇಜ್ ಸ್ಟೂಡೆಂಟಿನ ಮೈಂಡ್ಸೆಟ್ಟಿಂದ ನೋಡೋದಾದರೆ ಅವನಿಗೆ ಟೆಕ್ಸ್ಟ್ ಬುಕ್ ಓದಿದ ತಕ್ಷಣ ಏನು ತಲೆಗೆ ಬರುತ್ತೆ ಅಂದರೆ ಚಾರ್ಜಸ್ಗಳಂದರೆ ಏನು, ಈ ಎಲೆಕ್ಟ್ರಾನ್ ಅಂದರೆ ಏನು, ಪ್ರೋಟಾನ್ ಅಂದರೆ ಏನು ಅಂತ ಭಾಳ ಕ್ಲಮ್ಸಿ ಆಗುತ್ತೆ ಮತ್ತು ಮಗಪ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಿದ್ದಾಗ ಮುಂಚೆ ಇದ್ದ ಆ 3 ಲೆಕ್ಚರ್ಸ್ಗಳನ್ನು ಪರ್ಫೆಕ್ಟಾಗಿ ನೋಡ್ಕೊಳ್ಳಿ. ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಹಾಗಿದ್ದಾಗ ನೆಕ್ಸ್ಟ್ ಟಾಪಿಕ್ಕಿಗೆ ಬರೋಣವಾ? ನೆಕ್ಸ್ಟ್ ಟಾಪಿಕ್ಗೆ ಎಲೆಕ್ಟ್ರಿಕ್ ಕರೆಂಟ್. ಇಲ್ಲಿ ಅಬ್ಸರ್ವ್ ಮಾಡಿ 2 ವರ್ಡ್ಸ್ ಇದ್ದಾವೆ, ಒಂದು ಎಲೆಕ್ಟ್ರಿಕ್, ಇನ್ನೊಂದು ಕರೆಂಟ್. ಹಾಗಿದ್ದಾಗ ಈ ಕರೆಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಮೊದಲು, ಎಲೆಕ್ಟ್ರಿಕ್ಕಿನ ಮುಂಚೆ. ನೀವು ಜೋಗ್ ಫಾಲ್ಸ್ಗೆ ಹೋಗ್ತೀರಾ, ನೀರೇನಾಗ್ತಾ ಇದೆ, ಅದು ಮೇಲಿಂದ ಕೆಳಗಡೆ ಬೀಳ್ತಾ ಇದೆಯಾ? ಅಂದರೆ ಅದು ಒಂದು ಸಲ ನೀರು ಮೇಲಿಂದ ಕೆಳಗಡೆ ಬಂದು ಸ್ಟಾಪ್ ಆಗ್ತಾ ಇದೆಯಾ? ಇಲ್ಲ ತಾನೆ. ಒಂದಾದ್ಮೇಲೆ ಒಂದು ಸಲ ಮತ್ತೆ ಕಂಟಿನ್ಯೂಸ್ ಫ್ಲೋ ಆಗ್ತಾನೆ ಇದೆಯಾ ವಾಟರ್? ಸೊ ಹಾಗಿದ್ದಾಗ ಕಂಟಿನ್ಯೂಸ್ ಫ್ಲೋ ಆಫ್ ಸಮ್ ಪಾರ್ಟಿಕಲ್ ಈಸ್ ಕಾಲ್ಡ್ ಆ್ಯಸ್ ಕರೆಂಟ್ ಅಂತ ಕರಿತೀವಿ. ಒಂದು ಪಾರ್ಟಿಕಲ್ಲು ಕಂಟಿನ್ಯೂಯಸ್ ಆಗಿ ಫ್ಲೋ ಆಗ್ತಾ ಇದ್ರೆ, ಮೂವ್ ಆಗ್ತಾ ಇದ್ರೆ ಅದನ್ನು ನಾವು ಕರೆಂಟ್ ಅಂತ ಕರಿತೀವಿ. ಆಯಿತಾ? ಅಲ್ಲಿ ಏನು ವಾಟರ್ ಮೂವ್ ಆಗ್ತಾ ಇತ್ತು ತಾನೆ. ಸೊ ಹಾಗಿದ್ದಾಗ ಅದನ್ನು ವಾಟರ್ ಕರೆಂಟ್ ಅಂತ ಕರಿತೀವಿ. ಆದರೆ ಇಲ್ಲಿ ಯಾರು ಮೂವ್ ಆಗ್ತಾ ಇದ್ದಾರೆ ಅಂತ ನೋಡಿದ್ರೆ ಎಲೆಕ್ಟ್ರಿಕ್ ಕರೆಂಟ್ ಮೂವ್ ಆಗ್ತಾ ಇದೆ, ಎಲೆಕ್ಟ್ರಿಕ್ ಚಾರ್ಜಸ್ ಮೂವ್ ಆಗ್ತಾ ಇದೆ, ಹಾಗಾಗಿ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಸೊ ಹಾಗಿದ್ದಾಗ ಡೆಫಿನೇಷನ್ ನೋಡ್ಕೊಳ್ಳೋಣವಾ ಎಲೆಕ್ಟ್ರಿಕ್ ಕರೆಂಟ್ಗೆ? ಎಲೆಕ್ಟ್ರಿಕ್ ಕರೆಂಟ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಫ್ಲೋ ಆಫ್ ಯೂನಿಟ್ positive charge from one point to another point in a given time. ಅಂದರೆ ಈ ಪಾಸಿಟಿವ್ ಚಾರ್ಜಸ್ಗಳೇನಿದಾವಲ್ಲ ಇವು ಒಂದು ಗಿವನ್ ಟೈಮಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗೋದನ್ನೇನಂತ ಕರಿತೀವಿ? ಎಲೆಕ್ಟ್ರಿಕ್ ಕರೆಂಟ್ ಅಂತ. ಹಾಗೆಯೇ ವಾಟರ್ ಮಾಲಿಕ್ಯೂಲ್ಸ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗೋದನ್ನೇನಂತ ಕರಿತೀವಿ? ಎಲೆಕ್ಟ್ರಿಕ್ ಕರೆಂಟಾ? ಅಲ್ಲ. ಏನಂತ ಕರಿತೀವಿ ಅದನ್ನು? ವಾಟರ್ ಕರೆಂಟ್ ಅಂತ ಕರಿತೀವಿ. ಸೊ ಗೊತ್ತಾಯ್ತಾ ಈಗ? ಹಾಗಿದ್ದಾಗ ಈ ಎಲೆಕ್ಟ್ರಿಕ್ ಕರೆಂಟ್ಗೆ ನಾವು ಐ ಅಂತ ಲೆಟರ್ನ ಡಿನೋಟ್ ಮಾಡ್ತೀವಿ. ಜ್ಞಾಪಿಸ್ಕೊಳ್ಳಿ, ಇದೇ ಥರ ನಾವು ಯಾರಿಗೋ ಒಬ್ರಿಗೆ ಮಾಡಿದ್ವಿ, ಹೌದಾ? ಯಾರು ಎಲೆಕ್ಟ್ರಿಕ್ ಚಾರ್ಜಸ್ಗೆ ಏನಂತ ಕೊಟ್ಟಿದ್ವಿ? ಅಲ್ಲಿ ಕ್ಯೂ ಅಂತ ಕೊಟ್ಟಿದ್ವಿ, ಹೌದಾ? ಸೊ ಹಾಗಿದ್ದಾಗ ಎಲೆಕ್ಟ್ರಿಕ್ ಕರೆಂಟ್ಗೆ ನಾನು ಐ ಅಂತ ವರ್ಡನ್ನು ಡಿನೋಟ್ ಮಾಡ್ತಾ ಇದ್ದೀನಿ. ಹಾಗಿದ್ದಾಗ ಇದಕ್ಕೊಂದು ಫಾರ್ಮುಲಾ ಬರುತ್ತೆ, ಅದೇ ಐ ಈಸ್ ಈಕ್ವಲ್ಸ್ ಟು ಕ್ಯೂ ಬೈ ಟಿ. ನೋಡಿ, ಎಲೆಕ್ಟ್ರಿಕ್ ಕರೆಂಟ್ ಈಸ್ ಈಕ್ವಲ್ಸ್ ಟು ಚಾರ್ಜ್ ಫ್ಲೋನ್ ಬೈ ಟೈಮ್ ಟೇಕನ್ ಅಂತ. ಅರ್ಥ ಆಯ್ತಾ ಮಕ್ಕಳ? ಇದು ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ಇಲ್ಲಿ ಐ ಅಂದರೆ ಏನು? ಎಲೆಕ್ಟ್ರಿಕ್ ಕರೆಂಟ್. ಕ್ಯೂ ಅಂದರೆ ಏನು? ಎಲೆಕ್ಟ್ರಿಕ್ ಚಾರ್ಜ್. ಟಿ ಅಂದರೆ ಏನು? ಟೈಮ್ ಟೇಕನ್. ಅರ್ಥ ಆಯ್ತಾ? ಸೊ ಹಾಗಿದ್ದಾಗ ಇದನ್ನೇನಾದರೂ ಮೆಷರ್ ಮಾಡ್ಬೋದಾ ಎಲೆಕ್ಟ್ರಿಕ್ ಕರೆಂಟ್ನ? ಹೌದು, ಯಾಕೆ ಮಾಡೋದಕ್ಕಾಗಲ್ಲ? ಇದನ್ನು ಒಂದು ಫಿಸಿಕಲ್ ಕ್ವಾಂಟಿಟಿನೇ. ಸೊ ಹಾಗಿದ್ದಾಗ ಇದಕ್ಕೂ ಒಂದು ಎಸ್ ಐ ಯೂನಿಟ್ ಇದೆ. ಆ ಎಸ್ ಐ ಯೂನಿಟನ್ನು ಏನಂತ ಕರಿತೀವಿ ಗೊತ್ತಾ? ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಆಂಪಿಯರ್ ಅಂತ ಕರಿತೀವಿ. ಇದನ್ನು ಒಬ್ಬ ಗ್ರೇಟ್ ಸೈಂಟಿಸ್ಟ್ನ ಹೆಸರಿಗೆ ಇಟ್ಟಿದ್ದಾರೆ, ಅವರ ಸರ್ನೇಮು ಸಹ ಆಂಪಿಯರ್. ಹಾಗಿದ್ದಾಗ ಯಾಕೆ ಇದೆಲ್ಲ ಈ ಥರ ಮಾಡ್ತಾರೆ? ಈಗ ಹೆಂಗೆ ಲೆಂತಿಗೆ ಮೀಟರ್ಸ್ ಅಂತ, ವಾಲ್ಯೂಮಿಗೆ ಲೀಟರ್ಸ್ ಅಂತ ಹೇಳ್ತಾರಲ್ಲ, ಯಾಕೆ ಇದಕ್ಕೆ ಆಂಪಿಯರ್ ಅಂತ ಕೊಟ್ಟರು? ಯಾಕೆ ಗೊತ್ತಾ ಮಕ್ಕಳ? ಇಲ್ಲಿ ಅಬ್ಸರ್ವ್ ಮಾಡಿ, ಈ ಫಾರ್ಮುಲಾಗೆ ಬನ್ನಿ. ಇಲ್ಲೇನಂತ ಇದೆ? ಐ ಈಸ್ ಈಕ್ವಲ್ಸ್ ಟು ಕ್ಯೂ ಬೈ ಟಿ ತಾನೆ. ಕ್ಯೂ ಅಂದರೆ ಏನು? ಚಾರ್ಜಸ್. ಟಿ ಅಂದರೆ ಏನು? ಸೆಕೆಂಡ್. ಅಲ್ಲಿಗೆ ಇದರ ಎಸ್ ಐ ಯೂನಿಟ್ ಆ್ಯಕ್ಚುಲಾಗಿ ಏನು ಬರುತ್ತೆ ಗೊತ್ತಾ? ಕೂಲಮ್ ಪರ್ ಸೆಕೆಂಡ್, ಅಥವಾ ಇದನ್ನು ಇನ್ನೊಂದು ಥರ ಬರಿಬೋದು, ಕೂಲಮ್ ಪರ್ ಸೆಕೆಂಡ್ ಅಂತ. ಈಗ ಈ ಲ್ಯಾಬಲ್ಲೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಟೈಮ್ ತುಂಬ ಕಡಿಮೆ ಇರುತ್ತೆ, ಬೇಗ ಬೇಗ ಬರ್ಕೋಬೇಕು. ಸೊ ಹಾಗಿದ್ದಾಗ ಇವ್ರೇನು ಮಾಡ್ತಾರೆ? ಈ 2 ಅಕ್ಷರಗಳನ್ನು ಬರ್ಕೊಳ್ಳೋಕೆ ಕಷ್ಟ ಅಂತಾರೆ. ಇದೇನು ಕೂಲಮ್ ಪರ್ ಸೆಕೆಂಡ್ ಅಂತಿದೆಯಲ್ಲ, ಇದನ್ನು ಬರೆಯೋಕ್ಕೂ ಕಷ್ಟ ಅಂತಾರೆ. ಸೊ ಹಾಗಿದ್ದಾಗ ಇದನ್ನೇ ನಾನೇನಂತ ಕರಿತೀನಿ ಗೊತ್ತಾ? ಆಂಪಿಯರ್ ಅಂತ ಕರಿತೀನಿ. ಅಲ್ಲಿಗೆ ಕೂಲಮ್ ಪರ್ ಸೆಕೆಂಡನ್ನೇ ಆಂಪಿಯರ್ ಅಂತ ಕರೀತಾರೆ. ಇದನ್ನು ಇನ್ನೂ ಶಾರ್ಟ್ ಮಾಡ್ತಾರೆ, ಬರೀ ಎ ಅಂತಲೂ ಕರೀತಾರೆ.
ಏನು ಸೋಂಬೇರಿ ನನ್ನ ಮಕ್ಕಳು ನೋಡ್ರಿ, ಕರೆಕ್ಟಾ? ಹಂಗೇನಿಲ್ಲ, ಆದರೆ ಅದಕ್ಕೊಂದಷ್ಟು ಇದು ಸೈಂಟಿಫಿಕ್ ರೀಸನ್ಸ್ಗಳಿದ್ದಾವೆ. ಯಾಕೆ ಅಂದರೆ ಬರ್ತಾ ತುಂಬ ದೊಡ್ಡ ದೊಡ್ಡ ಯೂನಿಟ್ಸ್ ಆಗೋಗುತ್ತೆ. ಸೊ ಹಾಗಾಗಿ ಈ ರೀತಿ ಅರೇಂಜ್ಮೆಂಟ್ ಮಾಡ್ಕೊಳ್ತಾರೆ. ನೀವು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಬಂದಾಗ ನಿಮಗೆ ಗೊತ್ತಾಗುತ್ತೆ. ಹಾಗಿದ್ದಾಗ ನಾನು ಆ್ಯಂಪಿಯರ್ನ ಏನಂತ ಕರಿತೀನಿ? ಕೂಲಂಬ್ ಪರ್ ಸೆಕೆಂಡ್ ಅಂತ ಕರಿತೀನಿ. ಕ್ವಶನ್ಸ್ ಕೇಳಿದರೆ ನೆಕ್ಸ್ಟ್ ಕೇಳಲೂಬೋದು. ಏನಂತ? ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ ಅಂತೆ, ಅದಕ್ಕೆ ಎಸ್ ಐ ಯೂನಿಟು ಕೂಲಂಬ್ ಪರ್ ಸೆಕೆಂಡ್ ಅಂತೆ. ಹಾಗಿದ್ದಾಗ ಅದರ ಎಸ್ ಐ ಯೂನಿಟ್ ಏನಾಗುತ್ತೆ ಅಂತ ಕೇಳ್ತಾರೆ. ಹೌದಾ? ಹಾಗಿದ್ದಾಗ ಕೂಲಂಬ್ ಪರ್ ಸೆಕೆಂಡ್ ಅಂದರೆ ಯಾರು? ಆ್ಯಂಪಿಯರ್ ಅಂತ.